ಹೆಸರು ರಾಜೇಶ್ ಹೆಗಡೆ ಅಂತ ಹೇಳ್ಬಿಟ್ಟು ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಸಂಡೂರು ತಾಲೂಕು. ವಿಷಯ ಏನಪ್ಪ ಅಂದರೆ ಈ ಜಿಲ್ಲಾ ಕಚೇರಿಗೆ ಬರೋ ಒಂದು ಉದ್ದೇಶ ಏನಂದರೆ ಸಂಡೂರಿನಲ್ಲಿ DMF ಫಂಡ್ ಒಂದು ಯೋಜನೆಯಲ್ಲಿ ಗಣಿಬಾಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ಬನ್ನಟ್ಟಿ ಗ್ರಾಮನ ಆಯ್ಕೆ ಮಾಡಿರ್ತಾರೆ. ಸೊ ಅದು ಸುಮಾರು 131 ಒಂದು ವಸತಿ ಗಣಿಬಾಧಿತ ಪ್ರದೇಶದ ಒಬ್ಬ ಕಾರ್ಮಿಕರಿಗೆ ಕಡು ಬಡವರಿಗೆ ಒಂದು ಸೆಲೆಕ್ಷನ್ ಮಾಡಿಬಿಟ್ಟು ಮನೆ ಕೊಡ್ಬೇಕಂತೇಳಿ ಪಂಚಾಯತಿಗೆ ವಹಿಸಿರ್ತಾರೆ. ಈ ಪಂಚಾಯತಿಯಲ್ಲಿ PDO ಮತ್ತು ಅಧ್ಯಕ್ಷರು ಆ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಸೇರಿಬಿಟ್ಟು ಒಂದು ನಾಮಕ ವ್ಯವಸ್ಥೆಗೆ ಅವರೇ ಒಂದು ಸಭೆ ಕರೆದುಬಿಟ್ಟು ಅವರಿಗೆ ಅನುಕೂಲವಾಗಿರುವಂಥವ್ರಿಗೆ ಮಾತ್ರ ಮನೆಗಳು ಸೆಲೆಕ್ಷನ್ ಮಾಡಿ ಎಲ್ಲ ಜನರಲ್ ಮೇಲ್ಜಾತಿಯವರಿಗೆ ಸೆಲೆಕ್ಷನ್ ಮಾಡಿರ್ತಾರೆ. ಆ ಗ್ರಾಮದಲ್ಲಿ ಮಾದಿಗ ಸಮಾಜದ ಮನೆಗಳು ಸುಮಾರು ಒಂದು 40 ಮನೆಗಳು ಇರ್ತವೆ. ಅದರಲ್ಲಿ ಯಾವುದೇ ಒಂದು ಮಾದಿಗ ಸಮಾಜದ ಕಡುಬಡವ ವ್ಯಕ್ತಿಗೆ ಅವರು ಒಂದು ಮನೆ ಆಯ್ಕೆ ಮಾಡಿರಲ್ಲ. ಸೊ ಇದರಿಂದ ಮಾದಿಗ ಸಮಾಜದ ಒಬ್ಬ ವ್ಯಕ್ತಿಗಳನ್ನ ಕಡೆಗಣಿಸ್ಬಿಟ್ಟು ಅವ್ರಿಗೆ ಲೆಕ್ಕಕ್ಕೆ ತಗೊಂಡೆ ಅವ್ರಿಗೆ ಅನುಕೂಲ ಆದವಂಥವ್ರಿಗೆ ಮಾತ್ರ ಸೆಲೆಕ್ಷನ್ ಮಾಡಿದ್ದಾರೆ. ನಾವಿಲ್ಲಿ ಮನವಿ ಕೊಟ್ಟಿರೋ ಉದ್ದೇಶ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಕಾನೂನು ಒಂದು ಅಡಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತೆ ರಿಟರ್ನ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲ ಸಮಾಜದವರಿಗೆ ಒಂದು ಸಮಾನತೆಯಿಂದ ಎಲ್ಲರಿಗೂ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶದಿಂದ ಎಲ್ಲರಿಗೂ ಸಮಾನವಾಗಿ ಹಂಚಿಕೋಬೇಕೆಂದು ನಾವು ಸಂಡೂರು ದಲಿತ ಸೇನೆ ತಾಲೂಕು ಸಮಿತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸರ್, ನಾವು ಸಂಬಂಧಪಟ್ಟ ಇಲಾಖೆ ಹತ್ರ ಮಾತಾಡ್ತೀವಿ, ಇಒ ಹತ್ರ ಚರ್ಚೆ ಮಾಡಿಬಿಟ್ಟು ನಾವು ಇದನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಿಲ್ಲಾಧಿಕಾರಿ ಅವರು ಹೇಳಿದರು. ಸರ್, ಸರ್ ಹೌದು ಸರ್, ಇದು ಉದ್ದೇಶಪೂರ್ವಕವಾಗಿ ಇವಾಗ ಸಮಾಜದಲ್ಲಿ ನೀವು ನೋಡ್ತಿರ್ಬೋದು ಸರ್. ಮಾದಿಗ ಸಮಾಜ ಅಂದರೆ ಒಂದು ಕೂಲಿ ಕಾರ್ಮಿಕ, ಆಮೇಲೆ ರೈತರು, ಎಲ್ಲ ಬಡ ಕುಟುಂಬದವರೇ ಇರ್ತಾರೆ ಸರ್. ಅಂಥವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋಕ್ಕೆ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು. ಬಟ್ ಇಲ್ಲಿ ಎಲ್ಲೋ ಒಂಥರ ಇಲ್ಲಿ ರಾಜಕೀಯ ಇದನ್ನೋ ಏನೋ ನಮಗೆ ಗೊತ್ತಿಲ್ಲ ಸರ್. ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅಲ್ಲಿ ನಾವು ನ್ಯಾಯ ಕೊಡಿಸಲು ನಮ್ಮ ಎಲ್ಲ ದಲಿತ ಸೇನೆ ಜಿಲ್ಲಾ ಮಟ್ಟ ಸಮಿತಿ ಹಾಗೂ ತಾಲೂಕು ಸಮಿತಿ ಎಲ್ಲರೂ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ಸರ್. ಅವರು ನಾವು ಯಾರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಬೇಕು ಸರ್, ಅಷ್ಟೇ. ನೋಡಿರಿ ಸರ್, ಅರ್ಜೆಂಟ್ ಕಾಪಟ ಜಾಗ್ಯವಿಲ್ಲ ಏನಿಲ್ಲ. ನಾವು ಬಡವ್ರ ಜನ, ನಾವು ಎಲ್ಲೇ 4 ಕುಟುಂಬ ಇದ್ದಾವೆ ಅಷ್ಟೇ ಇರೋದು. ನಾವು ಬಡವ್ರ ಜನ ಏನು ಮಾಡಬೇಕು? ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಜಾಗ್ಯವಿಲ್ಲ. ಇಲ್ರಿ, ಮನೆ ಬೇಕಂತ ಬಂದಿರಿ ಇಲ್ಲಿಗೆ? ಹ್ಞೂ ರೀ. ಎಷ್ಟು ದಿನ ಇದೆ ಮನೆಯಲ್ಲಿ? 4 ಜನ. ಯಾವ ಊರು ನಿಮ್ಮದು? ಬನ್ನಟ್ಟಿ. ನಮ್ಮ ಹೆಸರು? ಗಾಳಮ್ಮ. ನಿಮ್ಮ ಹೆಸರು? ಅಂಬಮ್ಮ ಸರ್. ಯಾವ ಊರು? ಬನ್ನಟ್ಟಿ. ಏನು ಸಮಸ್ಯೆ ನಿಮ್ಮದು? ಮನೆ ಇಲ್ಲ ಸರ್, ಮಗಳಿದ್ದಾಳ, ಹೆಣ್ಮಗಳು, 2 ಮೊಮ್ಮಕ್ಕಳಿದ್ದಾರ. ನಮಗೆ ಮನೆ ಇಲ್ಲ ಸರ್, ಅದಕ್ಕೆ ಬಂದೀವಿ. ಸರ್ಕಾರ ಏನು ಕೊಟ್ಟಿಲ್ಲ ಮನೆ? ನಮಗೆ ಕೊಟ್ಟಿಲ್ಲ ಸರ್. ಈಗ 20 ವರ್ಷ ಆಯ್ತು, ಹಳೆ ಮನೆ ಆಗೈತೆ, ಬಂದಿಲ್ಲ. ಕೇಳಿದ್ರೆ ಇವಾಗ ಅವಾಗ ಅಂತಾರೆ ಸಾರು, ಮತ್ತೆ ಅವ್ರಿಗೆ ಇವ್ರಿಗೆ ಕೊಡ್ತಾರ, ನಮ್ಮಂತವ್ರಿಗೆ ಯಾರು ಕೊಡ್ತಾರೆ ಸಾರು? ಇವಾಗ ಬಂದಿವಲ್ಲ ಸರ್, ಅರ್ಜಿ ಹಾಕಿ. ಹಾಕಿ ಸರ್. ನಮ್ಮ ಹೆಸರು ಅನ್ಮೇಶ್ ಅಂತ, ಬನ್ನಟ್ಟಿ ಗ್ರಾಮದಲ್ಲಿ. ಬನ್ನಟ್ಟಿ ಈ ಗಣಿಬಾಧಿತ ಏನು ಸ್ಕೀಮ್ಗಳು ಮನೆಗಳು ಬಿಟ್ಟಿರೋದು ಸರ್. SC ಮೀಸಲಾತಿಗೆ ಒಂದು ಮನೆ ಇಲ್ಲ ಸರ್. ಪರಿಗಣಿಸಿದರೆ ನಾವು ಕೇಳಿದರೆ ಏನು ಹೇಳ್ತಿದ್ದಾರೆ, ನೆಕ್ಸ್ಟ್ ಸ್ಕೀಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ಸ್ಕೀಮ್ ಬರೋ ತಡೆಯಲ್ಲ, ನಾವು ಇರೋರಾರು ಸಾಯಾರು. ನಾವು ಈಗ ಬಂದಿದ್ದನ್ನ ಪಡ್ಕೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ಸರ್. DC ಸಾಹೇಬ್ರನ್ನ ಕಂಡಿದ್ದೀವಿ, ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ಮುಂದೆ ಕಾರ್ಯಕ್ರಮ ಏನು ಮಾಡ್ತಿದ್ದಾರೆ ಏನಿಲ್ಲ ಗೊತ್ತಿಲ್ಲ, ಅವ್ರಿಗೆ ಅಂತೂ ಮನವಿ ಕೊಟ್ಟಿದ್ದೀವಿ ಸರ್. ನಮಗೆ SC ಮೀಸಲಾತಿಗೆ ಅನ್ಯಾಯ ಆಗಿರೋದ್ರಿಂದ ನಾವು ಇದು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ ಸರ್. ಇದಕ್ಕೆ SC ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ ಸರ್, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್. ಮತ್ತು DC ಸಾಹೇಬರಿಗೆ ಕೊಟ್ಟಿದ್ದೀವಿ ಒಂದು ಮನವಿ, ಅದು ಏನು ಮಾಡ್ತಾರೆ ಅವರು ಗಮನಕ್ಕಂತ ಕೊಟ್ಟಿದ್ದೀವಿ ಸರ್. ಈಗ ಈ ಸಮಸ್ಯೆ ಬಗೆಹರಿದಲ್ಲಿ ಮುಂದೆ ನಡೆ ಏನಂದ್ರೆ ಎಲ್ಲ ರದ್ದುಪಡಿಸ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಇದು ಬಡ ಜನಕ್ಕೆ ಅನ್ಯಾಯ ಆಗೈತೆ ಅಂತ ನಮಗೆ SC ಅಂದೇ ಅಲ್ಲ ಸರ್, ಪ್ರತಿಯೊಂದು ಕುಲದಲ್ಲಿ ಅನ್ಯಾಯ ಆಗಿದೆ ಸರ್. ನಮಗೆ SCಗೆ ಒಂದು ಮನೆ ಇಲ್ಲ ಸರ್, ಅದಕ್ಕೋಸ್ಕರ ನಾವು ಈ ಮನವಿ ಕೊಟ್ಟಿದ್ದೀವಿ ಸರ್. ನನ್ನ ಹೆಸರು B ಮುರಳೀಕೃಷ್ಣ ಅಂತೇಳಿ, ದಲಿತ ಸೇನೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ನಾನು. ಈ ನಮ್ಮೇನು ಇದರಲ್ಲಿ ಯಾವ್ದು ಬನ್ನಟ್ಟಿ ಗ್ರಾಮದಲ್ಲಿ ಏನು ಇವ್ರು ಮಾಡಿದಾರಲ್ಲ, ಈ ನಮ್ಮ ಪಂಚಾಯತಿಯವರು ಪ್ಲಸ್ PDOಗಳು ಇವರೆಲ್ಲ ಏನು ಮಾಡಿದಾರಲ್ಲ, ಇದು DC ಇದರಲ್ಲಿ ನಾವು ಮೆಮೊರಂಬಮ್ ಕೊಡೋಕೆ ಬಂದಿದ್ದೀವಿ. ಇಲ್ಲೆಲ್ಲ ಟೋಟಲ್ ಎಲ್ಲ ಸಮುದಾಯದವರಿಗೂ ಎಲ್ಲ ಈ ವರ್ಗದವರಿಗೂ ಕೊಟ್ಟಿದ್ದಾರೆ. ನಮ್ಮ SC ಸಮುದಾಯದಿಗೆ ಒಂದು ಮನೆ ಆದರೂ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸುಮಾರು 40 ಮನೆಗಳಿದಾವೆ. ಸುಮಾರು 40-50 ವರ್ಷದಿಂದನೂ ಅಲ್ಲೇ
ಕಾಲ ಕಳ್ಕೊಂಡು ಬಂದಿದ್ದಾರೆ. ಗುಡಿಸಲಲ್ಲಿ ಅದರಲ್ಲಿ ಇದರಲ್ಲಿ ಇದ್ದಾರೆ. ಯಾವ ಒಂದು ಫಂಡಿನಿಂದ ಬಂದತ್ತಂತ ಅಂಥ ಮನೆಯಲ್ಲಿ ಕೂಡ ಇಂಥ ತಾರತಮ್ಯ ಮಾಡೋದು ಈ ಪಿ ಡಿ ಒ ಅಥವಾ ಪಂಚಾಯತಿಯವರು ಏನೋ ಇದು ಮಾಡ್ಕೊಂಡು ಮಾಡಿದ್ದಾರೆ. ಅದನ್ನೆಲ್ಲ ಪರಿಹಾರ ಮಾಡ್ಬೇಕಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ಮೆಮೊರಮ್ ಕೊಡೋಕ್ಕೆ ಬಂದು ಇದು ಮಾಡ್ತಾ ಇದ್ದೀವಿ. ಇದನ್ನು ನಮಗೆ ಅದೇನು ಪರಿಹಾರ ಮಾಡಿ ಈಗೇನು ಸೆಲೆಕ್ಷನ್ ಮಾಡಿದಿರೋಂಥದ್ದೆಲ್ಲ ರದ್ದು ಮಾಡಿ ಮತ್ತೆ ಯಾರ್ಯಾರು ಅದಕ್ಕೆ ಬಾಧ್ಯತೆ ಇದ್ದಾರೆ, ಯಾರ್ಯಾರು ಕೊಡ್ಬೇಕಂತ ಅವರು ಇದು ಮಾಡ್ತಾರೆ ಅವ್ರಿಗೆ ನಾವು ಇದು ಕೊಡ್ಬೇಕಂತೇಳಿ ಡಿ ಸಿ ಸಾಹೇಬ್ರಿಗೆ ಮನೆ ಕೊಡ್ತೀವಿ. ಇದು ಕೊಡಲಿದ್ದ ಕಾಲಕ್ಕೆ ನಾವು ಮತ್ತೆ ದಲಿತ ಸೇನಾ ಕಡೆಯಿಂದ ನಾವು ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.